ಕುಮಟಾ ಪುರಸಭೆ ವ್ಯಾಪ್ತಿಯ ಚಿತ್ರಗಿ ಕಡೆಭಾಗದ ತ್ಯಾಜ್ಯ ಸಂಗ್ರಾಹಕದಲ್ಲಿ ಒಣಕಸ ಹಾಕುವ ಬದಲು ಹಸಿ ಕಸವನ್ನು ತಂದು ಸುರಿಯುತ್ತಿರುವುದನ್ನು ವಿರೋಧಿಸಿ ಕಡೆಭಾಗದ ಜನತೆ ಕಸದ ವಾಹನವನ್ನು ತಡೆದು ಪುರಸಭೆಯ ವಿರುದ್ಧ ಆಕ್ರೋಶ ಹೊರಹಾಕಿದರು. ಬೆಳಿಗ್ಗೆ ಕಸದ ವಾಹನ ಆಗಮಿಸುತ್ತಿದ್ದಂತೆ ವಾಹನವನ್ನ ತಡೆಹಿಡಿದ ಗ್ರಾಮಸ್ಥರು ಪುರಸಭೆ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. 300 ಮೀಟರ್ ಅಂತರದಲ್ಲಿ ತ್ಯಾಜ್ಯ ನಿರ್ವಹಣಾ ಘಟಕ ಮಾಡಬೇಕೆಂಬ ನಿಯಮ ಇದೆ. ಆದರೆ ಇಲ್ಲಿ 10 ಮೀಟರ್ ಅಂತರದ ಜನವಸತಿ ಪ್ರದೇಶದಲ್ಲಿ ಘಟಕ ನಿರ್ಮಿಸಿ ಜನರ ಜೀವ ಹಿಂಡುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು. ಕಳೆದ 2 ವರ್ಷಗಳ ಹಿಂದೆ ಕಡೆಭಾಗದ ಸರ್ವೆ ನಂಬರ್ 84ರಲ್ಲಿ ಪುರಸಭೆಯವರು ಉದ್ಯೋಗ ಕೊಡಿಸುವ ಭರವಸೆಯೊಂದಿಗೆ ತ್ಯಾಜ್ಯ ಸಂಗ್ರಾಹಕ ನಿರ್ಮಾಣ ಮಾಡಿದ್ದರು. ಉದ್ಯೋಗದ ಭರವಸೆ ನೀಡಿದ್ದರಿಂದ ಸ್ಥಳೀಯರು ಇದಕ್ಕೆ ಯಾವುದೇ ವಿರೋಧ ಮಾಡಿರಲಿಲ್ಲ. ಆದರೆ ಇತ್ತ ಉದ್ಯೋಗವನ್ನು ನೀಡದೆ ಅವೈಜ್ಞಾನಿಕವಾಗಿ ಕಸ ಸುರಿಯುತ್ತಿದ್ದಾರೆ. ಮೊದಲಿಗೆ ಒಣಕಸ ಹಾಕುತ್ತೇವೆ ಎಂದು ಹೇಳಲಾಗಿತ್ತು. ಆದರೆ ಈಗ ಹಸಿ ಕಸವನ್ನು ತಂದು ಗುಡ್ಡೆ ಹಾಕಲಾಗ್ತಿದೆ. ಬೇಕಾಬಿಟ್ಟಿ ಹೊಂಡಗಳನ್ನ ತೋಡಿ ಹೊಂಡದಲ್ಲಿ ಕಸವನ್ನ ಹೂತು ಹಾಕ್ತಿದ್ದಾರೆ. ಇದರಿಂದ ಕಡೆಭಾಗದ ಸುತ್ತಮುತ್ತ ನೊಣಗಳ ಹಾವಳಿ ಹೆಚ್ಚಾಗಿದೆ. ಇಲ್ಲಿಯ ಪಾವಿತ್ರ್ಯತೆಗೆ ಧಕ್ಕೆಯಾಗಿದೆ. ಪ್ರತಿನಿತ್ಯದ ಕಸವನ್ನ ಆ ದಿನವೇ ವಿಲೇವಾರಿ ಮಾಡಬೇಕು. ಆದರೆ ಇಲ್ಲಿ ತಿಂಗಳುಗಳ ಕಾಲ ಕಸವನ್ನ ಗುಡ್ಡೆ ಹಾಕಿಡುತ್ತಾರೆ ಎಂದು ಸ್ಥಳೀಯರು ಆರೋಪಿಸಿದ್ರು. ಹಾಕಿ ತಳ್ಕೊಂಡು ನಮ್ಮ ಹತ್ರ ಎಲ್ಲ ಇದು ಮಾಡ್ಕೊಂಡು ನಾವು ಎಷ್ಟು ಮನವಿ ಕೊಟ್ಟರು ಅದನ್ನೆಲ್ಲ ಧಿಕ್ಕರಿಸಿ ಈಗ ಅವರು ವಿದ್ಯಾಪೂರ್ವಕವಾಗಿ ಮತ್ತೆ ಹಸಿ ಕಸ ಎಲ್ಲ ತಂದು ಹಾಕ್ತಾವ್ರೆ. ಇದು ಜನರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಾರೆ ಗೊತ್ತಾಗುದಿಲ್ಲ ಅವರಿಗೆ. ಹೊಂಡ ತೆಗೆದು ಹೋಗಿತಾರೆ. ಹೊಂಡ ತೆಗೆದು ಹೋಗಿದ್ರು ಸಹಿತ ಅದ್ರ ನೀರಂಶ ಎಲ್ಲ ಈ ಉಳಿದು ಬಾವಿಗೆ ಮತ್ತೆ ಮನೆಗೆ ನಾವು ತಿಂದು ಆಹಾರದಲ್ಲಿ ನೊಣ ಇದು ಎಲ್ಲ ಬಹಳಷ್ಟು ಬರ್ತದೆ. ಇಲ್ಲಿಂದ ಆ ತುದಿವರೆಗೂ ನೊಣ ಹೋಗ್ತದೆ. ಇಡೀ ಊರಿಕೇರಿ ಎಲ್ಲ ನೊಣ. ಮೊದ್ಲು ಈ ತರ ಇಲ್ಲಗಿತ್ತು. ಅದಲ್ದು ಇಲ್ಲ ಅಸ್ತವ್ಯಸ್ತ. ನಾವ್ ಎಷ್ಟು ಅಚ್ಚುಕಟ್ಟಾಗಿ ಚೊಕ್ಕ ಮಾಡಿ ಇಟ್ಕೊಂಡು ಜಾಗ ಇದು. ಇವಾಗ ಬಂದ್ಕೊಂಡು ಇವ್ರು ನಮ್ಮ ಜಾಗ ಹೇಳ್ಕೊಂಡು ಇದೆಲ್ಲ ಹೋಲ್ಸ್ ಮಾಡ್ತಾರೆ ಅನ್ಬೇಕಾರೆ ನಾವು ಇದಕ್ಕೆಲ್ಲ ಯಾವ ರೀತಿ ಮಾಡಬೇಕು? ಜನ ಇಲ್ಲಿ ಉಳಿಬೇಕಾ ಬದುಕಬೇಕಾ ಎಂತದು? ನಾವು ಮನಸ್ಸು ಅಂತ ಹೇಳಿದಾರೆ, ಪ್ರಾಣಿ ಅಂತ ಹೇಳಿದಾರೆ ಅವರು. ನಮ್ನೆಲ್ಲ ಮಾಡ್ಲಿಕ್ಕೆ ಅವರು ಅನ್ನ ತಿಂತಾರಲ್ಲ ನಮ್ಮಂಗೆಯ, ಮತ್ತೇನು ತಿನ್ನೋದಿಲ್ಲಲ್ಲ. ಅದಕ್ಕಾಗಿ ನಾವು ತಿಂದಂತ ಅವ್ರು ತಿನ್ನೋದಿದ್ರೆ ವಿದ್ಯಾಪೂರ್ವಕವಾಗಿ ಇಂಥದ್ದು ದಂಧೆ ಮಾಡಬಾರ್ದು. ಮನುಷ್ಯರಿಗೆ ಒಳ್ಳೇದಾಗುವಂಥದ್ದು ಮಾಡಬೇಕು. ರೋಗ ವೃಷ್ಟಿ ಬಂದ್ರೆ ಇದಕ್ಕೆ ಯಾರು ಜವಾಬ್ದಾರರು? ಪುರಸಭೆಯ ಈ ನಿರ್ಲಕ್ಷ್ಯತನಕ್ಕೆ ಕಡೆಭಾಗದ ಜನರು ಜೀವನ ಮಾಡಲು ನಮ್ಮಲ್ಲಿ ಸಾಧ್ಯವಾಗ್ತಿಲ್ಲ. ಕಡೆಭಾಗದ ಪರಿಸರವನ್ನ ನಾವು ಶುಚಿಯಾಗಿಟ್ಟುಕೊಂಡಿದ್ದೆವು. ಪ್ರತಿಯೊಬ್ಬರೂ ಇಲ್ಲಿ ಪರಿಸರ ಕಾಳಜಿ ಮೆರೆದಿದ್ದೇವೆ. ಆದರೆ ಪುರಸಭೆಯವರು ಸುತ್ತಲೂ ಕಸ ಸುರಿದು ಕಡೆಭಾಗವನ್ನ ಕೊಳಚೆ ನೀರಿನ ಗ್ರಾಮವನ್ನಾಗಿ ಪರಿವರ್ತಿಸಿ ದೊಡ್ಡ ಸಾಧನೆ ಮಾಡಿದ್ದಾರೆ. ಇದು ಹೀಗೆ ಮುಂದುವರೆದಲ್ಲಿ ಕಸದ ಹೊಂಡದಲ್ಲಿ ನಮ್ಮೆಲ್ಲರನ್ನೂ ಸೇರಿಸಿ ಹೂತು ಹಾಕಿ ಎಂದು ಸಾವಿತ್ರಿ ಪಟಗಾರ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಕಡೆಬಾದ ಗ್ರಾಮದಲ್ಲಿ ನಾವು ಇಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಿದ್ದೀವಿ. ಚಿಕ್ಕ ಮಕ್ಕಳಿಂದ ಹಿಡಿದು 3 ತಿಂಗಳ ಶಿಶುವಿಂದ ಹಿಡಿದು 90 ವರ್ಷದ ವಯಸ್ಸಾದ ಜನ ಎಲ್ಲ ಇದ್ದಾರೆ. ನೌಕರಸ್ಥರು ಎಲ್ಲರೂ ಇದ್ದಾರೆ, ಮಕ್ಕಳಿದ್ದಾರೆ, ಶಾಲಾ ವಿದ್ಯಾರ್ಥಿಗಳಿದ್ದಾರೆ. ಸಮೀಪದಲ್ಲಿ ಶಾಲೆ ಇದೆ, ಅಂಗನವಾಡಿ ಇದೆ, ಎಲ್ಲ ಇದೆ. ಸಮೀಪದಲ್ಲಿ ಬಾವಿ ಇದೆ, ಮನೆ ಇದೆ, ಎಲ್ಲ ಇದೆ, ವಾಸ ಮಾಡ್ತಿದ್ದಾರೆ. ಆದರೆ ಮುನ್ಸಿಪಾಲ್ಟಿಯವರು ಇಲ್ಲಿ ಒಣ ಕಸದ ಘಟಕವನ್ನು ಮಾಡಿಕೊಂಡು ಇಲ್ಲಿ ಕಸವನ್ನು ತಂದು ಹಾಕ್ತಿದ್ದಾರೆ. ಅದನ್ನು ನಾವು ವಿರೋಧ ಮಾಡಿದ್ದೀವಿ. ಪಬ್ಲಿಕ್ ಎಲ್ಲ ಸೇರ್ಕೊಂಡು ವಿರೋಧ ಮಾಡಿದ್ದೀವಿ. ಅದಕ್ಕೂ ಕ್ಯಾರೆ ಅನ್ನೋದೇ ಅವರು ಮುನ್ಸಿಪಾಲ್ಟಿಯನ್ನು ಮಾಡಿದ್ದಾರೆ. ನಮ್ಮ ಯಾವುದೋ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಡೆಗಣಿಸಿಕೊಂಡು ಅದನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ 1 ವಾರದಿಂದ ಇಲ್ಲಿ ಹಸಿ ಕಸವನ್ನು ಟೌನ್ದ ಎಲ್ಲ ಕಸವನ್ನು ತಂದು ಇಲ್ಲಿ ಹಾಕ್ತಿದ್ದಾರೆ. ಅದರಿಂದ ಇಲ್ಲಿ ಓಡಾಡೋ ಜನರಿಗೆ, ಮನೆಯವರಿಗೆ ಎಲ್ಲರಿಗೂ ವಾಸನೆ ಬರ್ತದೆ. ನಾವು ತಿನ್ನುವಂಥ ನಮ್ಮ ಮನೆಯಲ್ಲೂ ನೊಣ ಒಂದಿಲ್ಲ ಆಗಿತ್ತು. ಈಗ 1 ವಾರದಿಂದ ನೊಣ ಶುರುವಾಗಿದೆ. ತಿನ್ನುವಂಥ ಆಹಾರದ ಮೇಲೂ ನೊಣ ಕೊಡ್ತಾ ಇದೆ. ಮತ್ತು ಸಮೀಪದಲ್ಲಿ ಎಲ್ಲ 25-30 ಫುಟ್ ಬಾವಿ ಇದೆ. ಆ ಬಾವಿಗೆ ಮಳೆಗಾಲದಲ್ಲಿ ಆ ನೀರು ಇಂಗಿ ಆ ಬಾವಿಗೆ ಹೋಗ್ತಾ ಇದೆ. ಇದ್ರ ಸಲುವಾಗಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ರು ಸಹ ಇನ್ನೂ ಯಾವುದೇ ರೀತಿ ಕೇರ್ ಮಾಡ್ತಾ ಇಲ್ಲ. ಅಲ್ಲಿ ದಿನಾಲೂ ಕಳಿಸ್ತಾ ಇದ್ದಾರೆ, ಹಾಕ್ತಿದ್ದಾರೆ. ಆದ್ದರಿಂದ ಇದು ಸಾರ್ವಜನಿಕರೆಲ್ಲ ಸೇರಿಕೊಂಡು ಇದನ್ನು ವಾರ್ಡ್ ಮೆಂಬರಿಗೆ ನಿನ್ನೆ ಮನೆ ಹೋಗಿ ಹೇಳಿ ಬಂದಿದ್ದೀವಿ. ಆದರೂ ಅವರು ಕೇರ್ ಇಲ್ಲದೆ ಇಲ್ಲಿ ಸ್ಪಾಟಿಗೆ ಬರ್ತಾ ಇಲ್ಲ ಅವರು. ಹಾಗಾಗಿ ಇದರ ಬಗ್ಗೆ ಅಧಿಕಾರಿಗಳು ಗಮನ ವಹಿಸಬೇಕಂತ ನಾವು ಕೇಳ್ಕೊಳ್ತಿದ್ದೀವಿ, ವರದಿ ಮೂಲಕ ಕೇಳ್ಕೊಳ್ತಿದ್ದೀವಿ. ಗೋಕರ್ಣ ಅಡಿಕೋಣದ ಭಾಗವತ ಬೀರಣ್ಣ ಮಾಸ್ತರ್ ಎಂದೇ ಚಿರಪರಿಚಿತರಾದ ಯಕ್ಷಸಿರಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಶಿಕ್ಷಕ ಬೀರಣ್ಣ ನಾಯಕರ ಕುರಿತ ಅಭಿನಂದನಾ ಗ್ರಂಥ ಸಮರ್ಪಣೆಯ ಯಕ್ಷಸಿರಿಯ ಅಕ್ಷರಗುರು ಕಾರ್ಯಕ್ರಮ ಜುಲೈ 15ರಂದು ಸಂಜೆ 4 ಗಂಟೆಗೆ ಅರ್ಥಗಮ್ಯ ರೆಸಾರ್ಟ್ನಲ್ಲಿ ನಡೆಯಲಿದೆ. ಈ ಕುರಿತು ಗುರುವಾರ ಗೋಕರ್ಣ ಇಂಟರ್ನ್ಯಾಷನಲ್ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅಕ್ಷರ ಫೌಂಡೇಶನ್ ಕಾರ್ಯದರ್ಶಿ ಚಂದ್ರಶೇಖರ್ ನಾಯಕ್ ಬಾವಿಕೇರಿ ತಿಳಿಸಿದ್ದಾರೆ. ಬೆಂಗಳೂರಿನ ಅಕ್ಷರ ಫೌಂಡೇಶನ್ ಇದರ ಅಡಿಗೋಣ ಶಾಖೆ ಸವಿಮನ ಪ್ರಕಾಶನ ಬರ್ಗಿಯವರ ಸಂಯುಕ್ತ ಪ್ರಾಯೋಜಕತ್ವದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷ ಡಾ ಜಿಎಲ್ ಹೆಗಡೆ ಅಧ್ಯಕ್ಷತೆ ವಹಿಸಲಿದ್ದು, ಯಕ್ಷಧ್ವನಿ ಹಾಗೂ ಉದ್ಘಾಟಕರಾಗಿ ನಿರ್ದೇಶಕರು ಗಾನ ಸೌರಭ, ಯಕ್ಷಗಾನ ಶಾಲೆ ಬೆಂಗಳೂರಿನ ಡಾ ಬೇಗಾರ್ ಶಿವಕುಮಾರ್,
ಕುಮಾರ್, ಗ್ರಂಥ ವಿಮರ್ಶಕರಾಗಿ ನಾಡಿನ ಸಾಹಿತಿ ಚಿಂತಕ ಗೌತಮ್ ಗಾಂವ್ಕರ್, ಖ್ಯಾತ ಅಂಕಣಕಾರ ಹಾಗೂ ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದು, ಕರಾವಳಿ ಮುಂಜಾವು ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ, ಸವಿಮನ ಪ್ರಕಾಶನದ ಗ್ರಂಥ ಪ್ರಕಾಶಕ ಬರ್ಗಿಯಾ, ಹಾಲಿ ಯುಎಸ್ಎಯಲ್ಲಿರುವ ಮಂಜುನಾಥ್ ನಾಯಕ್, ಅಕ್ಷರ ಫೌಂಡೇಶನ್ ಅಧ್ಯಕ್ಷ ಕೆಎಚ್ ನಾಯಕ್ ಉಪಸ್ಥಿತರಿರಲಿದ್ದಾರೆ. ಅಭಿನಂದನಾ ಗ್ರಂಥವನ್ನ ರಾಜ್ಯ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಶಿಕ್ಷಕ ವೆಂಟು ಮಾಸ್ತರ್ ಶಿಲ್ಯ ಸಂಪಾದಕೀಯದಲ್ಲಿ ಹೊರಬರುತ್ತಿದೆ ಎಂದ ಅವರು ಈ ಕಾರ್ಯಕ್ರಮಕ್ಕೆ ಬೀರಣ್ಣ ನಾಯಕ್, ಶಿಷ್ಯವೃಂದ ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಿ ಸಹಕರಿಸುವಂತೆ ಕೋರಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅಕ್ಷರ ಫೌಂಡೇಶನ್ ವ್ಯವಸ್ಥಾಪಕ ಟ್ರಸ್ಟಿ ಮಂಜುನಾಥ್ ನಾಯಕ್, ಗೌರವಾಧ್ಯಕ್ಷ ಲಯನ್ಸ್ ಜಿಎನ್ ನಾಯಕ್, ನಿವೃತ್ತ ಶಿಕ್ಷಕ ವೆಂಟು ಮಾಸ್ತರ್ ಶಿಲ್ಯ, ಉದ್ಯಮಿ ಮಂಜುನಾಥ್ ನಾಯಕ್ ಉಪಸ್ಥಿತರಿದ್ದರು. ಕೂಡಲೇ ಬೀಚ್ನಲ್ಲಿ ಉದ್ಘಾಟನೆ ಮಾಡಿ ಅಭಿನಂದನಾ ಗ್ರಂಥವನ್ನು ನಾವು ಸಮರ್ಪಣೆ ಮಾಡುವಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ವ್ಯಕ್ತಿಗಳು ಭಾಗವಹಿಸಲಿಕ್ಕಿದ್ದಾರೆ. ಅವರಲ್ಲಿ ಪ್ರಮುಖವಾಗಿ ಅಧ್ಯಕ್ಷತೆಯನ್ನು ಡಾಕ್ಟರ್ GL ಹೆಗಡೆ, ನಿಕಟಪೂರ್ವ ಅಧ್ಯಕ್ಷರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು, ಬೆರಗಿನ ಧ್ವನಿಯಲ್ಲಿ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಖ್ಯಾತ ಅಂಕಣಕಾರರು ಮಾತನಾಡಲಿಕ್ಕೆ ಇದ್ದಾರೆ. ಯಕ್ಷಧ್ವನಿ ಹಾಗೂ ಉದ್ಘಾಟಕರು ಶ್ರೀ ಬೇಗಾರ್ ಶಿವಕುಮಾರ್, ನಿರ್ದೇಶಕರು ಗಾನ ಸೌರಭ ಯಕ್ಷಗಾನ ಶಾಲೆ ಬೆಂಗಳೂರವರು, ಗ್ರಂಥ ವಿಮರ್ಶನ ಶ್ರೀಯುತ ಗೌತಮ್ ಗಾಂವ್ಕರ್, ನಾಡಿನ ಸಾಹಿತ್ಯ ಚಿಂತಕರು ದೊರಕೆ ಇವರು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಭಾವಸ್ಪಂದನೆಯಲ್ಲಿ ಶ್ರೀ ಗಂಗಾಧರ್ ಹಿರೇಗುತ್ತಿ, ಕರಾವಳಿ ಮುಂಜಾವು ವ್ಯವಸ್ಥಾಪಕ ಸಂಪಾದಕರು ಭಾಗವಹಿಸಲಿಕ್ಕಿದ್ದಾರೆ. ಗೌರವ ಉಪಸ್ಥಿತರಲ್ಲಿ ಮಂಜುನಾಥ ನಾಯಕ್ ಬರ್ಗಿ, ಗ್ರಂಥ ಪ್ರಕಾಶಕರು ಸವಿಮನ ಪ್ರಕಾಶನ ಇವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಆಶಯ ನುಡಿ ನಮ್ಮ ಅಕ್ಷರ ಫೌಂಡೇಶನ್ನ ಅಧ್ಯಕ್ಷರಾದಂಥ ಶ್ರೀಯುತ KH ನಾಯ್ಕರವರು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಶ್ರೀಕೃಷ್ಣ ವೇದ ಪ್ರತಿಷ್ಠಾನದ ವತಿಯಿಂದ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಕೂಡ್ಲೆ ಬೀಚ್ ರಸ್ತೆಯಲ್ಲಿರುವ ಶಾಂತಿಕೃಷ್ಣ ರೆಸಿಡೆನ್ಸಿಯ SK ಪ್ಯಾಲೇಸ್ನಲ್ಲಿ ಮಂಗಳವಾರ ಸಂಜೆ ನಡೆಯಿತು. ಕೇವಲ ವಸಿಷ್ಠರಾಂಬೋಣ ಅಂತ ಸ್ಪಷ್ಟಪಡಿಸ್ತಾ ಇದ್ದೇನೆ. ನಿನ್ನ ಮುಂಭಾಗಕ್ಕೆ ನಾನು ನಾನಾಗಿ ಬಂದೆ ಎನ್ನುವುದಕ್ಕಿಂತಲೂ ನಾನು ನಿನ್ನನ್ನು ಕಾಣಬೇಕೆಂಬ ಅಪೇಕ್ಷೆ ನನ್ನಲ್ಲಿ ಹುಟ್ಟಿದ ಕಾಲಕ್ಕೆ ಅದನ್ನು ಪೋಷಿಸಿ ನಿನ್ನನ್ನು ಸಂದರ್ಶಿಸಬೇಕು ಎಂಬ ನಿರೂಪವನ್ನು ಒದಗಿಸಿದ್ದು ಬ್ರಹ್ಮರ್ಷಿ ಸಭೆ. ನನಗೆ ಬ್ರಹ್ಮರ್ಷಿ ಸಭೆಯಿಂದಲೇ ನಿಯುಕ್ತಗೊಂಡು ಇಲ್ಲಿಯವರೆಗೆ ಸಾಗಿ ಬಂದವು. ಆದ್ದರಿಂದ ನಾನಾಡುವ ಅಕ್ಷರಗಳು ಈ ಸಭೆಯ ಸೂಚನೆ, ಈ ಸಭೆಯ ಅಂಬೋಣ ಅಂತ ಪರಿಗ್ರಹಿಸಬೇಕು. ಮೊದಲನೆಯದಾಗಿ ನಾವೆಲ್ಲ ಜಾತಿಯಿಂದಲೇ ಬ್ರಾಹ್ಮ್ಯವನ್ನು ಸಂಪಾದಿಸಿ ಬ್ರಹ್ಮತೇಜದಿಂದಲೇ ಬ್ರಹ್ಮರ್ಷಿ ಪದವಿಯನ್ನು ಏರಿಕೊಂಡವರಿದ್ದೇವೆ ನಾವೆಲ್ಲರೂ. ಆದರೆ ತಾವು ಹಾಗಲ್ಲ. ಕ್ಷಾತ್ರ ಜನ್ಮವನ್ನೇ ಹೊಂದಿ ಕ್ಷಾತ್ರ ತೇಜವನ್ನೇ ಬೆಳೆಸಿಕೊಂಡ ತಾವು ಮಂತ್ರ ದೀಕ್ಷೆಯಿಂದಲೋ ದೀಕ್ಷಾವಿಧಿಯಿಂದಲೋ ಬ್ರಾಹ್ಮ್ಯವನ್ನು ಸಂಪಾದಿಸುವುದಕ್ಕೆ ಸಾಧ್ಯ ಎಂಬ ಸಾಧನಾ ಪಥವನ್ನು ಪ್ರಪಂಚಕ್ಕೆ ತೋರಿಸಿದರು. ಪ್ರತಿ ತಿಂಗಳು ಖ್ಯಾತ ಯಕ್ಷಗಾನ ಕಲಾವಿದರ ಸಂಸ್ಮರಣೆಯೊಂದಿಗೆ ನಡೆಯುವ ಈ ಕಾರ್ಯಕ್ರಮದಲ್ಲಿ ಈ ಬಾರಿ ಇಲ್ಲಿನ ಪ್ರಸಿದ್ಧ ಯಕ್ಷಗಾನ ಕಲಾವಿದ, ಯಕ್ಷಗಾನದ ದಂತಕಥೆ ಆಕ್ಟರ್ ಜೋಶಿ ಎಂದೇ ಖ್ಯಾತಿಯ ವಿಘ್ನೇಶ್ವರ್ ಮಹಾಬಲೇಶ್ವರ್ ಜೋಶಿಯವರ ಸಂಸ್ಮರಣೆ ಮಾಡಲಾಯಿತು. ಊರಿನ ಯಕ್ಷಗಾನ ಕಲಾವಿದ ಅನಂತ್ ಹಾವಗೋಡಿ ಮಾತನಾಡಿ, ದಕ್ಷಿಣೋತ್ತರ ಪ್ರಸಿದ್ಧ ಯಕ್ಷಗಾನ ಕಲಾವಿದರೊಂದಿಗೆ ತಮ್ಮ ಮನೋಜ್ಞ ಅಭಿನಯ, ಯಕ್ಷಗಾನ ರಚನೆ ಹೀಗೆ ತಮ್ಮದೇ ಛಾಪು ಮೂಡಿಸಿ ಆಕ್ಟರ್ ಜೋಶಿ ಎಂದೇ ಬಿರುದಾಂಕಿತರಾಗಿ ಅವರು ಯಕ್ಷ ರಂಗಕ್ಕೆ ನೀಡಿದ ಕಲಾ ಸೇವೆ ಅವಿಸ್ಮರಣೀಯ ಎಂದರು. ಅವರು ರಚಿಸಿದ ಯಕ್ಷಗಾನ ಕೃತಿ ಪಾತ್ರಧಾರಿಯಾಗಿ ಅರ್ಥಧಾರಿಯಾಗಿ ಯಕ್ಷಗಾನ ಅಭಿಮಾನಿಗಳನ್ನ ಮನರಂಜಿಸಿದ್ದು, ವೇದ ಸಂಸ್ಕೃತದಲ್ಲಿನ ಅವರ ಪಾಂಡಿತ್ಯವನ್ನ ವಿವರಿಸಿ ಅವರ ಆದರ್ಶ ಇಂದಿನ ಕಲಾವಿದರಿಗೆ ಮಾದರಿಯಾಗಲಿ ಎಂದರು. ಶ್ರೀಕೃಷ್ಣ ವೇದ ಪ್ರತಿಷ್ಠಾನದ ಅಧ್ಯಕ್ಷ ವೇದಮೂರ್ತಿ ಶಿವರಾಮಯ್ಯರ್ ಪ್ರಾಸ್ತಾವಿಕ ಮಾತನಾಡಿ, ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆ ಆರೋಗ್ಯ ಸಂಬಂಧಿಸಿದ ಯೋಗ ಶಿಬಿರಗಳನ್ನ ಮುಂಬರುವ ದಿನಗಳಲ್ಲಿ ನಡೆಸಲಾಗುವುದು ಎಂದರು. ವೇದಮೂರ್ತಿ ಕೃಷ್ಣಮೂರ್ತಿ ಮಯ್ಯರ್ ಕಾರ್ಯಕ್ರಮ ನಿರ್ವಹಿಸಿದರು. ಸಭಾ ಕಾರ್ಯಕ್ರಮದ ನಂತರ ದೇವಡು ನರಸಿಂಹ ಶಾಸ್ತ್ರಿಯವರ ಮಹಾಬ್ರಾಹ್ಮಣ ಆಕರ ಗ್ರಂಥದ ಸಂರಚನೆ ಮಾಡಿರುವ ಅನಂತ್ ಹೆಗಡೆ ದಂತಳಿಗೆಯವರ ಗಾಯತ್ರಿ ದರ್ಶನ ಯಕ್ಷಗಾನ ತಾಳಮದ್ದಳೆ, ವಶಿಷ್ಠ ವಿಶ್ವಾಮಿತ್ರ ಮಾತಿನ ಜಟಾಪಟಿಯ ವಿಶೇಷ ತಾಳಮದ್ದಳೆ ಆಕರ್ಷಣೀಯವಾಗಿ ಮೂಡಿಬಂತು. ರಾಘವೇಂದ್ರ ಮಯ್ಯ ಹಾಲಾಡಿ, ಅನಂತ್ ಹೆಗಡೆ ದಂತಳಿಗೆ ಭಾಗವತಿಕೆಯಲ್ಲಿ ಅರ್ಥಧಾರಿಯಾದ ವಾಸುದೇವ್ ರಂಗ ಭಟ್ ಮಧುರ ವಿಶ್ವಾಮಿತ್ರರಾಗಿ, ವಿದ್ವಾನ್ ಗಣಪತಿ ಭಟ್ ಸಂಕದ ಗುಂಡಿ ಗಾಯತ್ರಿಯಾಗಿ, ಪ್ರೊಫೆಸರ್ ಪವನ್ ಕಿರಣ್ ಕೆರೆ ಮೂಡಬಿದ್ರಿ ವಶಿಷ್ಠರಾಗಿ, ವಿದ್ವಾನ್ ಮಹೇಶ್ ಭಟ್ ಇಡಗುಂದಿ ಬ್ರಹ್ಮಣಸ್ಪತಿ, ವಿದ್ವಾನ್ ವಿನಾಯಕ್ ಭಟ್ ಉಷಾದೇವಿಯಾಗಿ ತಮ್ಮದೇ ವಿಶಿಷ್ಟ ಶೈಲಿಯಲ್ಲಿ ಅರ್ಥಗಾರಿಕೆಯಲ್ಲಿ ಗಾಯತ್ರಿ ಮಂತ್ರದ ಮಹತ್ವ, ಸಂಧ್ಯಾ ವಂದನೆ ಕುರಿತು ಮನಮುಟ್ಟುವಂತೆ ಪೌರಾಣಿಕ ಕಥನದ ಮೂಲಕ ತಿಳಿಸಿದ್ದು ಕಲಾರಸಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ಮದ್ದಳೆಯಲ್ಲಿ ರಾಘವೇಂದ್ರ ಹೆಗಡೆ ಯಲ್ಲಾಪುರ ಸಾಥ್ ನೀಡಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಆ ಓಂಕಾರ ನಾದವೇ ಅಕಾರದಿಂದ ಆದಿಯನ್ನು ಪಡೆಯಬೇಕಾದದ್ದನ್ನು ಸೂಚಿಸಿದರೆ
ಮಧ್ಯದ ಉಕಾರ ಎನ್ನುವುದು ಉತ್ಕರ್ಷೆಯನ್ನು ಜೀವೋತ್ಕರ್ಷವನ್ನು ಸೂಚಿಸುವುದಾಗಿ, ಮಕಾರ ಎನ್ನುವುದು ತನ್ನಲ್ಲಿ ತಾನು ಲೀನವಾಗಿ ಹೋಗುವ ಸೂಚನೆಯನ್ನು ಕೊಡುತ್ತಾ ಪ್ರಣವವಾಗಿ ಬೆಳೆಯುತ್ತದೆ. ಆದ್ದರಿಂದಲೇ ಸೃಷ್ಟಿ ಸ್ಥಿತಿ ಲಯಗಳೆಂಬ 3 ತತ್ವವನ್ನೂ ತನ್ನೊಳಗಿರಿಸಿಕೊಂಡ. ಆ ತತ್ವಗಳಿಗೆ ಅಧಿಷ್ಠಾತ್ರ ದೇವತೆಗಳೆಂದೆನಿಸಿದ ಸೃಷ್ಟಿಸುವ ಬ್ರಹ್ಮನನ್ನು, ಪಾಲಿಸುವ ವಿಷ್ಣುವನ್ನು, ಲಯಗೊಳಿಸುವ ಶಿವನನ್ನು 3 ಅಕ್ಷರದಿಂದ ತನ್ನೊಳಗೆ ಒಳಗು ಮಾಡಿಕೊಂಡ ಆ ಪ್ರಣವವನ್ನೇ ನೀ ಧ್ಯಾನಿಸುತ್ತಾ ಸಾಗಿದರೆ, ಪ್ರಣವವೆಂಬ ಬೀಜದಿಂದ ಟಿಸಿಲೊಡೆದ ಬಳ್ಳಿಯ 3 ಕವಲುಗಳು ನೀ ಜೋಡಿಸಿದ ವ್ಯಾಹೃತಿತ್ರಯ ಭೂಹು ಭುವಃ ಸುವಃ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.